ಸರ್ ಕ್ರಿಕೆಟ್ ನೋಡ್ತಾ ಇದ್ದೀರಾ ಸರ್ IPL? ಯಾವ ಟೀಮ್? RCB, obviously. RCB ಸೂಪರ್. ಓಕೆ ಸರ್, ಹೆಂಗ್ ಅನ್ಸುತ್ತೆ ಸರ್, ಈಗ ಲಾಸ್ಟ್ ಇಯರ್ ಕಪ್ ಗೆದ್ರು, ಒಂದಷ್ಟು ಇನ್ಸಿಡೆಂಟ್ ಆಯ್ತು, ಈ ಸಲ ಟೀಮ್ ಫಾರ್ಮ್ಯಾಟ್ ಬಗ್ಗೆ ಹೆಂಗ್ ಅನಿಸ್ತದೆ? ವೆರಿ ನೈಸ್. ಈ ತರ ಇನ್ನೂ ಪವರ್ಫುಲ್ ಆಗಿ ಕಾಣಿಸ್ತದೆ, ಯಾಕಂದ್ರೆ ಆ ಪಾಸಿಟಿವ್ ನೋಟ್ನಲ್ಲಿ ಬರ್ತಾ ಇದ್ದಾರೆ. ಯಾರೇ ಆಗಲಿ ಒಂದು ಚಾಂಪಿಯನ್ಸ್ ಆಗಿ ಬರೋದಿದೆಯಲ್ಲ, ದಟ್ ಆಡ್ಸ್ ಆನ್ ಅ ಲಾಟ್. ಅದಕ್ಕೇನೆ ಅಷ್ಟು ಪಾಸಿಟಿವ್ ಆಗಿ ಆಡ್ತಾ ಇದ್ದಾರೆ. ಅದೇ ಪಾಪ ಅಷ್ಟು ವರ್ಷ ಸೋತಿ ಮನ್ಸಿನಲ್ಲಿ ಅದೇ ಇರುತ್ತೆ, ಸೋತೋಗ್ತೀವಿ ಅಂತ. ಒಂದ್ಸತಿ ಗೆಲುವು ಸ್ಟಾರ್ಟ್ ಆದರೆ ಇದೆಯಲ್ಲ, ದಟ್ ಪಾಸಿಟಿವಿಟಿ ಇಟ್ ಕ್ಯಾರೀಸ್ ಆನ್. ಸೊ ಅಲ್ಲಿ ನೀಟಾಗಿ ನಿಮಗೆ ಕಾಣಿಸುತ್ತೆ ಆ ಪಾಸಿಟಿವಿಟಿ. ಅವ್ರು ಬಿಟ್ಟರೆ ಇನ್ನೊಬ್ಬ ಹೊಡಿತಾನೆ. ಸರ್ ನಾರ್ಮಲಿ ನಾವೆಲ್ಲ ಕ್ರಿಕೆಟರ್ ನೋಡ್ಬೇಕಾದ್ರೆ ಆಸ್ ಎ ಆಡಿಯನ್ಸ್ ಆಗಿ ನೋಡ್ತೀವಿ, ನೀವು ಕೂಡ ಒಬ್ಬ ಕ್ರಿಕೆಟರ್ ಸಖತ್ತಾಗಿ ಬೌಲಿಂಗ್ ಮಾಡ್ತೀರಾ. ನೀವ್ ಹೆಂಗ್ ನೋಡ್ತೀರಾ? ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತೀರಾ? ಆಸ್ ಎ ಬೌಲರ್ ಆಗಿ ನೋಡ್ತೀರಾ ಆರ್ ಆಡಿಯನ್ಸ್ ಆಗಿ ನೋಡ್ತೀರಾ? ನಾನು ಒಬ್ಬ ಕ್ರಿಕೆಟರ್ ಆಗಿ ನೋಡ್ತೀನಿ, ಯಾಕಂದರೆ ನಮಗೆ ಗೊತ್ತು ಅಲ್ಲಿ ಕಷ್ಟಗಳೇನು ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಈಸಿಯಾಗಿ ಒಬ್ಬ ಕಾಮನ್ ಮ್ಯಾನ್ ಹೇಳ್ಬಿಡ್ತೀನಿ. ಈವನ್ ಸಚಿನ್ ಆಡ್ಬೇಕಾದ್ರೆ ನಾನು ಅದೇ ನಿಂಗೆ ಆಡ್ಬೋದಾಗಿತ್ತಲ್ಲ, ಕಾಟ್ ಬಿಹೈಂಡ್ ಆದ್ನಲ್ಲ ಅಂತ. ಅಲ್ಲಿ ಆಡೋರಿಗೆ ಗೊತ್ತು, ಯಾಕಂದರೆ ನಾವು ಹೋಗಿ ಆಡ್ತೀವಲ್ಲ ಹಿಂಗೆ ಔಟ್ ಆದಾಗ. ಸೊ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಅವ್ನು ಒಳ್ಳೆ ಬಾಲ್ ಹಾಕಿದವ್ನಿಗೆ ಅಪ್ರಿಷಿಯೇಟ್ ಮಾಡ್ತೀವಿ, ಇಲ್ಲ ಚೆನ್ನಾಗಿ ಹೊಡೆದವ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಅಲ್ಟಿಮೇಟ್ಲಿ ನಾವು ಏನು ಗೊತ್ತಾ, ಖುಷಿ ಪಡೋದು ಎಂಜಾಯ್ ಮಾಡ್ತೀವಿ. ಓಕೆ, ಇಂಡಿಯನ್ ಟೀಮ್ ಬಂದಾಗ ಇಟ್ ವಿಲ್ ಬಿ ಆಲ್ವೇಸ್ ಇಂಡಿಯಾ ಹ್ಯಾಸ್ ಟು ವಿನ್. ಅದಕ್ಕೆ ಕೂತ್ಕೊಂಡು ಗೆಲ್ಲಿಸ್ತೀವಿ, ಎಲ್ಲಿಗೂ ಹೋಗಲ್ಲ, ಕೂತ್ಕೊಂಡು ಗೆಲ್ಲಿಸ್ತೀವಿ. RCBನೂ ಹಂಗೇನೆ. ಆ್ಯಕ್ಚುಲಿ RCB ಒಂದೇನೆ, ಕೂತ್ಕೊಂಡ್ರೆ ಗೆಲ್ತಾರೆ. ನಾನು ಕೂತ್ಕೊಳ್ಳಿಲ್ಲ ಅಂದರೆ ಗೆಲ್ಲಲ್ಲ. ಅದು ಮೈಂಡ್ ಸೆಟ್ ನಮ್ಮದು. ಈ ಸಲ ಏನಾಗ್ಬೋದು ಸರ್? ಫ್ಯಾನ್ಸ್ ಎಲ್ಲರೂ ಹೇಳ್ತೀವಿ ಈ ಸಲ ಕಪ್ ನಮ್ದೇ ಅಂತ. ಈ ಸಲ ಏನಂತ? 100% RCB ಬ್ಯೂಟಿಫುಲ್. ಎಂಥ ಒಂದು ಬ್ಯಾಲೆನ್ಸ್ ಟೀಮ್ ಇದೆ ನಮ್ಮದು. ಆ್ಯಂಡ್ ಕೋಆರ್ಡಿನೇಷನ್ ಸೂಪರ್ ಆಗಿದೆ. ಅವ್ನು ಡಫಿ ಬೌಲರ್ ಬಂದಿರೋದು ವೆರಿ ನೈಸ್ ಆ್ಯಕ್ಚುಲಿ. ಯಾಕಂದರೆ ನಿಮಗೆ ಇದು ಬ್ಯಾಟ್ಸ್ಮನ್ಸ್ ಗೇಮು. ಅದರಲ್ಲಿ ಒಬ್ಬ ನ್ಯೂ ಬಾಲ್ ಬಂದ್ಬಿಟ್ಟು ಟಕ್ ಅಂತ 2-3 ವಿಕೆಟ್ ತೆಗೆದಾಗ ಅಲ್ಲೇ ಬಿದ್ದೋಗ್ತಾರೆ. ಸೊ ಹಿ ಈಸ್ ಡೂಯಿಂಗ್ ಹಿಸ್ ಜಾಬ್. ಒಂದು ಒಳ್ಳೆ ಬ್ಯಾಟಿಂಗ್ ಸೈಡ್ ಇದೆ. 100% ವಿ ಆರ್ ಗೋನಾ ವಿನ್. ಈ ಸಲ ಈ 18 ವರ್ಷದ ಮುಂಚೆ ಇದ್ದಿದ್ದು ಟೀಮಿಗೂ ಈ ಸಲ ಈಗ ಫಾರ್ಮ್ ಆಗಿರೋ ಟೀಮಿಗೂ ಏನ್ ಅನ್ಸುತ್ತೆ ಸರ್ ನೋಡಿದಾಗ? ಪಾಸಿಟಿವಿಟಿ ಅಷ್ಟೇನೆ. ಮೇನ್ ಥಿಂಗ್ ಲಾಟ್ ಆಫ್ ಹಳಬರು ಇದ್ದಾರೆ, ಬಟ್ ಅದೇ ನಾನು ಇದು ಗೆದ್ರಲ್ಲ, ಆ ಗೆದ್ದಿದ್ದೇ ಅವ್ರಿಗೆ ಬೆಸ್ಟ್ ಥಿಂಗ್ ಆ್ಯಕ್ಚುಲಿ. ಅದೇ ಪಾಸಿಟಿವಿಟಿ ಇಟ್ಕೊಂಡೇ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಅವ್ರಿಗೆ ಪ್ರತಿ ಸತಿನೂ ಅಷ್ಟೇ ನಾನು ಚಾಂಪಿಯನ್ಸ್ ಅಂತಲೇ ಆಡ್ತಾ ಇದ್ದಾರೆ ಇವಾಗ ಈ ಸೀಸನ್ನಲ್ಲಿ. ಸೊ ಇಟ್ಸ್ ಬಿಕಮಿಂಗ್ ಈಸಿ ಫಾರ್ ದೆಮ್ ಆ್ಯಕ್ಚುಲಿ. ಹೇಗಾಗಿದೆ ಅಂದರೆ RCB ಫ್ಯಾನ್ಸಿಗೆ ಬೇರೆ 5-6 ಸಲ ಕಪ್ ಗೆದ್ದೋರಿಗಿಂತ ನಾವು RCB ಫ್ಯಾನ್ಸ್ ಒಂದ್ಸಲ ಕಪ್ ಗೆದ್ದೋರೆ ಫುಲ್ ಜೋಶಲ್ಲಿದ್ದೀವಿ ನಾವು ಅವರೆಲ್ರಿಗಿಂತ. ಅವರು RCBನವರು ಕಪ್ಗಿಂತ ಜನನ್ ಗೆದ್ದುಬಿಟ್ಟಿದ್ದಾರೆ ಅವ್ರು ಆ್ಯಕ್ಚುಲಿ. ಆಯಿತಾ, ಐ ಮೀನ್ ದಟ್ ಬ್ರ್ಯಾಂಡ್ RCB ಅನ್ನೋದು ಇನ್ನು ಬೇರೆ ಯಾವ್ದಾದ್ರು ಬರುತ್ತಾ? ನನಗೆ ಹೆಸರೇ ಬರಲ್ಲ. ಮೇ ಬಿ SRH ಬರುತ್ತೆ, ಮುಂಬೈ ಇಂಡಿಯನ್ಸ್ದೊಂದು ಬರುತ್ತೆ. ಇಟ್ಸ್ ಎ ಕಾಮನ್ ನೇಮು. ಬಟ್ RCB ಇದೆಯಲ್ಲ, ಆ ಬ್ರ್ಯಾಂಡ್, ಇಟ್ಸ್ ಅನ್ ಎಮೋಷನ್ ಬ್ರ್ಯಾಂಡು. ಏನೋ ಅದು ಒಬ್ಬ ನಾರ್ಮಲ್ ಪರ್ಸನ್ ಹೇಳ್ತಾನೆ RCB. ನಮ್ಮ CCL ಮ್ಯಾಚ್ ನಡೀತಾ ಇರುತ್ತಲ್ಲ ಅಮ್ಮ, ಅಲ್ಲಿ ನಮ್ಮ ಕರ್ನಾಟಕ KB ಅನ್ನಲ್ಲ, RCB when we are playing. So that is what, and we enjoy that. ಇಫ್ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದ್ರು RCB ಅವ್ರು ಆಫರ್ ಮಾಡಿದ್ರೆ JK ಅವ್ರು ಹೋಗ್ತಾರಾ? ಯಾರು ಹೋಗಲ್ಲ ಹೇಳಿ? 100% ಹೋಗ್ತೀವಿ. ಆ ಥರ ಒಂದು ವರ್ಲ್ಡ್ ಮಿರಾಕಲ್ ಆಗೋಗ್ಬಿಟ್ರೆ ಮಾತ್ರ ಜೀವನ ಪಾವನ ಆಯಿತು. ಈ ಸಿನಿಮಾ ಮೂಲಕ ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಾ? ವೆಲ್, ದಯವಿಟ್ಟು ಪ್ರತಿಯೊಬ್ಬರೂ ಥಿಯೇಟ್ರಲ್ಲಿ ನೋಡಿ. ಇಟ್ಸ್ ಅ ಥಿಯೇಟ್ರಿಕಲ್ ಮೂವಿ, OTT ಸಿನಿಮಾ ಅಲ್ಲ ಇದು. ಯಾಕಂದರೆ ಅದು ನೀವು ಥಿಯೇಟ್ರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಯು ಲವ್ ದ ಮೂವಿ. ಇನ್ಫ್ಯಾಕ್ಟು ಪ್ರತಿಯೊಂದು ಇನ್ಸಿಡೆಂಟ್ ನಿಮ್ಗೆ ಎಲ್ಲೂ ಬೇಜಾರಾಗಲ್ಲ. ಫಸ್ಟಿಂದ ಲಾಸ್ಟ್ವರೆಗೆ ಓಕೆ ದಿಸ್ ಇಸ್ ಲೈಫ್ ಅಂತ ಗೊತ್ತಾಗುತ್ತೆ. ಇದು ಒಂದು ಒಳ್ಳೆ ಮೆಸೇಜ್ ಟು ದ ಪೀಪಲ್ ದಟ್ ಯಾರು ದೇ ಆರ್ ಸಫರಿಂಗ್ ಫ್ರಮ್ ಲಾಟ್ ಆಫ್ ಡಿಪ್ರೆಷನ್, ಅವರೆಲ್ಲ ಇದರಿಂದ ಒಂದು ಸ್ಫೂರ್ತಿ ಸಿಗುತ್ತೆ. ಲೈಫ್ ನಾವು ಹೆಂಗೆ ಲೀಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ವಾಟ್ ಎವರ್ ಕಮ್ಸ್, ಲೈಫ್ ಬಿಟ್ಕೊಡ್ಬಾರ್ದು ಅನ್ನೋದಿದೆಯಲ್ಲ, ದಟ್ಸ್ ದ ಬೆಸ್ಟ್ ಮೆಸೇಜ್ ಆಫ್ ದಿಸ್ ಮೂವಿ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡಿ. ಆ್ಯಂಡ್ ಕನ್ನಡ ಸಿನಿಮಾ ಉಳಿಸಿ ಅವೆಲ್ಲ ನಾವೇನು ಹೇಳೋಕ್ಕೋಗಲ್ಲ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ರೆ ನೀವು 100% ನೀವು ಹೋಗಿ ನೋಡ್ತೀರಾ. ಅಟ್ಲೀಸ್ಟ್ ನೀವು ನೋಡಿ ಪ್ರತಿಯೊಬ್ಬರಿಗೂ ಮೌತ್ ಸ್ಪ್ರೆಡ್ ಮಾಡೇ ಮಾಡ್ತೀರಾ. ಸೊ ಆಲ್ ಐ ರಿಕ್ವೆಸ್ಟ್ ಇಸ್ ಮ್ಯಾಕ್ಸಿಮಮ್ ಪೀಪಲ್ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಐ ಆಮ್ ಶ್ಯೂರ್ ನೀವು JKನ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡ್ತೀರಾ.
ಸರ್ ಇದು ನನ್ನ ಪ್ರಶ್ನೆ ಅಲ್ಲ, ಫ್ಯಾನ್ಸ್ ಪ್ರಶ್ನೆ. ನಿಮ್ಮ ಅಶ್ವಿನಿ ನಕ್ಷತ್ರ ಜೋಡಿಯನ್ನ ಎಲ್ಲರೂ ಇಷ್ಟಪಟ್ಟಿದ್ರು. ಸೊ ಈಗ ಮತ್ತೆ ಏನಾದ್ರು ಆ ಜೋಡಿ ತೆರೆ ಮೇಲೆ ಕಾಣಿಸ್ಕೊಂತ, ಬೆಳ್ಳಿ ತೆರೆ ಇರ್ಬೋದು, ಕಿರು ತೆರೆ ಇರ್ಬೋದು, ಮತ್ತೆ ಏನಾದ್ರು ಫ್ಯಾನ್ಸಿಗೆ ಕಾಣಿಸ್ಕೊಂತೀರಾ? 100% ಹೇಳಕ್ಕಾಗಲ್ಲ ಏನೋ. ಐ ಮೀನ್ ಮಾಡಿದ್ರಾ ಅಥವಾ ಇಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡ, ಯು ನೆವರ್ ನೋ ಆ್ಯಕ್ಚುಲಿ, ಬಿಕಾಸ್ ವಿ ಆರ್ ಇನ್ ದ ಸೇಮ್ ಇಂಡಸ್ಟ್ರಿ ಅಲ್ವಾ. ಯಾವಾಗ ಏನಾದ್ರು ಒಂದು ಅವಕಾಶ ಸಿಕ್ಕಿದಾಗ 100% ಇಟ್ ವಿಲ್ ಬಿ. ಟಚ್ ಅಲ್ಲಿ ಇದ್ದೀರಾ ಸರ್? ಯಾ ಅಫ್ಕೋರ್ಸ್ ಟಚ್ನಲ್ಲಿದ್ದೇವೆ. ಬಟ್ ಅವರು ಬ್ಯುಸಿ, ಅವರು ಲೈಫ್ನಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ನಾನು ಐ ಬಿನ್ ಟ್ರಾವೆಲಿಂಗ್ ಅಲಾಟ್. ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್ ಕಾಡಾ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್.